ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ನಾನು ಹೊಸ ಬ್ರಷು ಓಪನ್ ಮಾಡ್ತಾಯಿದ್ದೀನಿ. ನಂದು ಹಳೆ ಬ್ರಷು ತುಂಬ ಟೈಮ್ ಆಗಿತ್ತು ಯೂಸ್ ಮಾಡಿ, ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಈಗ ನಾನು ಬೇರೆ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಬ್ರಷು ಪದೇ ಪದೇ ಚೇಂಜ್ ಮಾಡಬೇಕು. ಮಿನಿಮಮ್ 6 ತಿಂಗಳಿಗೆ ಒಂದು ಸಲ ಆದರೂ ಚೇಂಜ್ ಮಾಡಬೇಕು. 3 ತಿಂಗಳಿಗೆ ಒಂದು ಸಲ ಮಾಡಬೇಕು ಆ್ಯಕ್ಚುಲಿ, ಆದರೆ 6 ತಿಂಗಳಿಗೆ ಒಂದು ಸಲ ಆದರೂ ಮಾಡಲೇಬೇಕು. ನಾನಿಲ್ಲಿ ಹೊಸ ಬ್ರಷ್ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ರು, ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೀಗ ಬೆಳಗ್ಗೆನೇ ಬ್ರಷ್ ಎಲ್ಲ ಮಾಡಿ ಮುಖ ತೊಳ್ಕೊಂಡು ನಾನು ಬೆಳಗಿನ ದಿನಚರಿ ಎಲ್ಲ ಮುಗಿಸಿ ನಾನು ವಾಕಿಂಗ್ ಹೋಗ್ತಾಯಿದ್ದೀನಿ. ನಾನು ಮತ್ತು ಯಜಮಾನರು ಇಬ್ಬರು ವಾಕ್ ಹೋಗ್ತಾಯಿದ್ದೀವಿ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. 7 ಗಂಟೆ ಅಂದರೆ ನಾವು ವಾಪಸ್ ಬರೋಷ್ಟೊತ್ತಿಗೆ 7:45, 8 ಗಂಟೆ ಆಗುತ್ತೆ. ಕೆಲವು ಸಲ ಒಂದೊಂದು ದಿನ ಅರ್ಧ ಗಂಟೆಗೆ ಬರ್ತೀವಿ, ಒಂದೊಂದು ದಿನ 1 ಗಂಟೆ ಆಗುತ್ತೆ ವಾಕ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ. ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ರೊಟೀನು. ಹಾಗಾಗಿ ವಾಕ್ ಹೊರಟಿದ್ದೀವಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. 21 ಸಿಗುತ್ತೆ ಇದ್ರಾಗೆ. ಮನೆಯಲ್ಲಿ ಈಶ್ವರನ ವಿಗ್ರಹನೂ ಇದೆ, ಅದಕ್ಕೆ ನಾನು ತುಂಬೆ ಹೂವು ಕಿತ್ಕೊಂಡಿದ್ದೀನಿ. ಅದನ್ನು ಇಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ತಗೊಂಡು ಮನೆಗೆ ಹೊರಟಿದ್ದೀವಿ. ಈಗ ಮನೆಗೆ ಬಂದ ನಂತರ ನೋಡಿ, ಇಲ್ಲಿ ನಾನು ಟೀ ಮಾಡಿದ್ದೀನಿ. ಇದು ಯಜಮಾನರಿಗೆ ಬಿಸ್ಕೆಟು, ಕಾಜು ಬಿಸ್ಕೆಟ್, ಇದು ಗುಡ್ಡೆ. ಆದರೆ ಇದು ಬಿಸ್ಕೆಟ್ ಬಂದುಬಿಟ್ಟು ಮಾರಿ ಬಿಸ್ಕೆಟ್ ಅಂತೀವಲ್ವ, ಆ ರೀತಿದು ಬಿಸ್ಕೆಟ್ ಇದು ನನಗೆ. ಇಬ್ಬರಿಗೂ ಟೀ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ, ಯಜಮಾನ್ರಿಗೆ 1 ಕಪ್ ತೊಗೊಂಡು ಬಂದಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಬಿಸ್ಕೆಟ್ ಜೊತೆ ಟೀ ಬೆಳಗ್ಗೆನೆ ಡೈಲಿ ಈ ರೀತಿ ಇರೋದಿಲ್ಲ, ಒಂದೊಂದು ಸಲ ಮಾತ್ರ ಟೀ ಬಿಸ್ಕೆಟ್ ಜೊತೆ ನಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಕಡೆ ನೋಡಿ, ಟೀ ಎಲ್ಲ ಕುಡ್ದಾದ್ಮೇಲೆ ಇಲ್ಲಿ ಬೇಗ ಬೇಗ ನಾನು ಸಾಂಬಾರಿಗೆ ಇಡ್ತಾಯಿದ್ದೀನಿ. ತಿಳಿಸಾರು ಮಾಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ಸಾರು ಮಾಡೋಣ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ನಾನು ಬೇಯ್ಲಿಕ್ಕೆ ಹಾಕ್ತಾಯಿದ್ದೀನಿ. ಆದರೆ ಬೇಯ್ಲಿಕ್ಕೆ ಹಾಕಿದ ನಂತರ ಗೊತ್ತಾಯಿತು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ನಾನು. ಆಮೇಲೆ ಅನ್ನಿಸ್ತು ನನಗೆ ಬರೀ ಟೊಮೊಟೊ ಸಾರು ಮಾಡಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಕೆಳಗಡೆ ನಮ್ಮದೇ ಗಿಡದ ನುಗ್ಗೆ ಸೊಪ್ಪು ಕಿತ್ಕೊಂಡು ಬರೋಕ್ಕೆ ಹೇಳಿದೆ ಯಜಮಾನ್ರಿಗೆ. ಆಲ್ರೆಡಿ ನಾನು ಬೇಯ್ಲಿಕ್ಕೆ ಇಟ್ಟಿದ್ದೆ, 1 ವಿಶಿಲ್ ಹಾಕ್ಬಿಟ್ಟಿತ್ತು. ಓಕೆ ಇರಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು 1 ವಿಶಿಲ್ಗೆ ಆಫ್ ಮಾಡಿಬಿಟ್ಟು ನಾನಿಲ್ಲಿ ನುಗ್ಗೆ ಸೊಪ್ಪು ಸೋಸ್ಕೊಳ್ತಾ ಇದ್ದೀನಿ ಕೂತ್ಕೊಂಡು. ಏನಕ್ಕೆ ಅಂದರೆ ಬರೀ ಬೇಳೆ ಸಾರು ಮಾಡೋದಕ್ಕಿಂತ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿ ಮಸೊಪ್ಪು ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ಕೆಳಗಡೆ ತುಂಬ ಚೆನ್ನಾಗಿ ಕಟ್ ಮಾಡಿದ್ರಲ್ವ ಎಳೆದು ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಅದರಿಂದ ಒಂದು ಸ್ವಲ್ಪ ತೊಗೊಂಡು ಬರೋಕ್ಕೆ ಹೇಳಿದೆ. ಇದನ್ನು ಬೇಗ ಬೇಗ ಬಿಡಿಸ್ಕೊಳ್ತೀನಿ ನಾನು. ಬಿಡಿಸ್ಕೊಂಡ್ಬಿಟ್ಟು ನಾನು ಮಸೊಪ್ಪು ಮಾಡ್ತೀನಿ ನುಗ್ಗೆ ಸೊಪ್ಪಿಂದ. ಚೆನ್ನಾಗಾಗುತ್ತೆ, ಬೇರೆ ಯಾವುದೇ ಸೊಪ್ಪು ಹಾಕಲ್ಲ, ಬರೀ ನುಗ್ಗೆ ಸೊಪ್ಪು ಅಷ್ಟೇ ಹಾಕಿ ಮಾಡ್ತೀನಿ ನಾನು. ಇಷ್ಟಿದೆ ನೋಡಲಿಕ್ಕೆ, 1-2 ಇಡಿಯಷ್ಟು ಆಗುತ್ತೆ ಅಷ್ಟೇ. ಇದು ಜಾಸ್ತಿ ಏನಾಗೋದಿಲ್ಲ. ನಾನು ಜಾಸ್ತಿ ಮಾಡೋದಿಲ್ಲ, ಸ್ವಲ್ಪ ಮಾಡ್ತೀನಿ. ಹಾಗಾಗಿ ನುಗ್ಗೆ ಸೊಪ್ಪು ತುಂಬ ಫ್ರೆಶ್ ಆಗಿದೆ, ಇದರಲ್ಲಿ ಯಾವುದೇ ಥರ, ಯಾಕಂದರೆ ಇದನ್ನು ಕಟ್ ಮಾಡಿ 15 ಡೇಸ್ ಆಯ್ತು ಅಷ್ಟೇ. ಹಾಗಾಗಿ ಇದು ಹೊಸ ಚಿಗುರಾಗಿರೋದ್ರಿಂದ ಜಾಸ್ತಿ ಏನು ತೂತ ಇರೋದಾಗಲಿ ಮತ್ತು ಬೇರೆ ಹಣ್ಣಾಗಿರೋ ಎಲೆ ಯಾವುದು ಇಲ್ಲ. ಬೇಗ ಕ್ಲೀನ್ ಮಾಡ್ಕೊಳ್ಬೋದು. ಬೇಗ ಬೇಗ ನೋಡಿ ಬಿಡಿಸ್ಕೊಂಡ್ಬಿಟ್ರೆ ಆಯಿತು. ಇದ್ರ ಜೊತೆಗೆ ಅನ್ನ ಮಾಡ್ತೀನಿ ನಾನು. ಹಾಗೆ ಚಪಾತಿ ಇದೆ ರಾತ್ರಿದು, ಅದು ನನಗಾಗುತ್ತೆ ಚಪಾತಿ. ಯಜಮಾನ್ರಿಗೆ ರೈಸ್ ಆಗುತ್ತೆ. 2 ಚಪಾತಿ ಇದೆ ನಿನ್ನೆದು ನನಗೆ. ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ಈ ಸಾಂಬಾರು ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಯಾವುದಕ್ಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ. ನಾನಿವತ್ತು ರೆಸಿಪಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ರೀತಿ ಮಾಡ್ತೀನಿ. ನುಗ್ಗೆ ಸೊಪ್ಪಿನ ಮಸೊಪ್ಪು ತುಂಬಾ ರುಚಿಯಾಗಿರುತ್ತೆ. ನಾನು 1-2 ಸಲ ಮಾಡಿದ್ದೆ, ಆದರೆ ರೆಸಿಪಿ ಶೇರ್ ಮಾಡ್ಕೊಂಡಿರಲಿಲ್ಲ, ರೆಸಿಪಿ ಚಾನಲ್ಗೂ ಹಾಕಿಲ್ಲ. ನಾನು ಮತ್ತೊಂದು ಸಲ ಮಾಡಿದಾಗ ರೆಸಿಪಿ ಚಾನಲ್ಗೆ ಹಾಕ್ತೀನಿ. ಈಗ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಫುಲ್ ವಿಡಿಯೋ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಬೇಗ ಬೇಗ ಸೊಪ್ಪು ಬಿಡಿಸ್ಕೊಂಡಿದ್ದಾಯಿತು. ನಾನು ಆ ಕಡೆ ಬೇಳೆ ಮತ್ತು ಟೊಮೊಟೊ ಎಲ್ಲ ಬೆಂದಿದೆ. ಈಗ ಬೇಗ ಬೇಗ ರೈಸಿಗೆ ಇಟ್ಬಿಡ್ತೀನಿ. ರೈಸಿಗೆ ಒಂದು ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಸೈಡು ಸಾಂಬಾರಿಗೆ ಇಟ್ಬಿಟ್ರೆ ಬೇಗ ಅಡುಗೆ ಆಗೋಗುತ್ತೆ. ನನಗೆ ಆಲ್ರೆಡಿ ಚಪಾತಿ ಇರೋದ್ರಿಂದ ಟೆನ್ಷನ್ ಇಲ್ಲ. ನೋಡಿ ಇಲ್ಲಿ ಬೆಂದಿದೆ ನೀಟಾಗಿ. ಇದನ್ನೆಲ್ಲ ನಾನು ತೆಕ್ಕೊಂಡ್ಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಅದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು. ಯಾಕೆಂದರೆ ನಮಗೆ ಸಿಪ್ಪೆ ಏನು ಬೇಕಾಗೋದಿಲ್ಲ. ನೀವು ಸಿಪ್ಪೆ ಹಾಕಿದರೂ ಅದು ಸಪ್ರೇಟಾಗಿ ಸಾರಲ್ಲಿ ಸಿಗ್ತಾ ಇರುತ್ತೆ, ಅದು ಮತ್ತೆ ತೆಗೆದಿಟ್ಟು ಊಟ ಮಾಡಬೇಕು. ಅದಕ್ಕಿಂತ ನಾವು ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ. ಹಾಗಾಗಿ ನೋಡಿ ಬಿಸಿ ಇದೆ,
ಇಲ್ಲಿ ಒಂದೇ ವಿಷಿಲ್ಗೆ ಎಷ್ಟು ಬೆಂದೋಗಿದೆ ನೋಡಿ. ನನಗೆ ಫಸ್ಟೇ ಪ್ಲ್ಯಾನ್ ಇರಲಿಲ್ಲ, ನುಗ್ಗೆ ಸೊಪ್ಪಿಂದು ಮಸ್ಸೊಪ್ಪು ಮಾಡೋಣ ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ವಿಷಿಲ್ ಹಾಕ್ಲಿಕ್ಕೆ ಇಟ್ಬಿಟ್ಟೆ. ನಂತರ ಅನ್ನಿಸ್ತು ಮಾಡೋಣ, ನುಗ್ಗೆ ಸೊಪ್ಪು ಹಾಕಿ ಮಾಡೋಣ ಚೆನ್ನಾಗಿರುತ್ತೆ, ಬರೀ ಟೊಮೊಟೊ ಹಾಕಿ ಮಾಡೋದಕ್ಕಿಂತ ನುಗ್ಗೆ ಸೊಪ್ಪು ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಗ ಬೇಗ ನಾನೀಗ ಟೊಮೊಟೊದು ಸಿಪ್ಪೆ ತೆಕ್ಕೊಳ್ಳೋಣ, ಬೆಂದಿರೋ ಅಂಥದ್ದು. ಹಾಗೆ ಇಲ್ಲಿ ನುಗ್ಗೆ ಸೊಪ್ಪನ್ನ ನಾನು ತೊಳ್ಕೊಂಡಿದ್ದೀನಿ, ಒಂದು 2ರಿಂದ 3 ವಾಶ್ ಮಾಡಿದ್ದೀನಿ. ಆದರೆ ಚೆನ್ನಾಗಿದೆ ಕ್ಲೀನಾಗಿ. ಆದರೆ ರೋಡ್ ಸೈಡ್ ಅಲ್ವಾ, ವೆಹಿಕಲ್ ಓಡಾಡುವಾಗ ಧೂಳೆಲ್ಲ ಇರುತ್ತೆ ಅಂಥೇಳಿ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನಾನು ಬೇಳೆ ಹಾಕಿದ್ದೆ, ಟೊಮೊಟೊ ಹಾಕಿದ್ದೆ, ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹುಣಸೆಹಣ್ಣು ಇಷ್ಟು ಹಾಕಿಬಿಟ್ಟು ನಾನು ಕುಕ್ಕರಲ್ಲಿ ವಿಷಿಲ್ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ಇದೇ ಟೊಮೊಟೊನೇ ನಾನು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ತೀನಿ. ಈಗ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ ಎಲ್ಲ ಕೆಲಸನೂ ಆಗಿದೆ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಈಗ ಅಡುಗೆ ಕೆಲಸ ಸ್ವಲ್ಪ, ಅಡುಗೆ ಆದ ನಂತರ ಸ್ವಲ್ಪ ಪಾತ್ರೆಗಳು, ಸ್ವಲ್ಪ 1-2-3 ಬಟ್ಟೆ ಇದೆ. ಅದು ಕಲರು ವಾಷಿಂಗ್ ಮಿಷಿನ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಕಲರ್ ಬಿಡುತ್ತೆ. ಅದಕ್ಕೆ ಅದನ್ನು ಕಲರ್ ಹೋಗೋವಂಥ ಬಟ್ಟೆಗಳನ್ನ ನಾನು ಮಿಷಿನ್ಗೆ ಹಾಕೋದಿಲ್ಲ, ಕೈಯಲ್ಲೇ ವಾಶ್ ಮಾಡ್ಕೊಳ್ತೀನಿ. ಇಷ್ಟು ಸ್ವಲ್ಪ ಕೆಲಸ ಅಷ್ಟೇ ಇದೆ. ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮನೆ ಕೆಲಸನೂ ಸ್ವಲ್ಪ ಮಾಡಿಕೊಂಡು ನಂತರ ನಾನು ಸ್ವಲ್ಪ ಫ್ರೀ ಆಗಬೇಕು. ಯಾಕೆಂದರೆ ವಿಡಿಯೋ ಎಡಿಟಿಂಗ್ ಮಾಡೋದಿದೆ. ಇವತ್ತಿನ ವೀಡಿಯೋನ ನಾನು ಈಗೇನು ಮಾಡ್ತಾಯಿದ್ದೀನೋ ಅದನ್ನು ಇವತ್ತೇ ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು. ನೋಡಿ, ಇದು ಸಿಪ್ಪೆ ಎಲ್ಲ ತೆಗೆದು ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಈಗ ನಾನು ಕರಿಬೇವಿನ ಸೊಪ್ಪು, ಇದು ನಮ್ಮದೇ ಗಿಡದ್ದು, ಇದನ್ನು ನಾನು 1 ಎಸಳಷ್ಟು ನೋಡಿ ಒಗ್ಗರಣೆಗೂ ಹಾಕ್ತೀನಿ. ಹಾಗೆ ಇಲ್ಲಿ ಸೊಪ್ಪು ನುಗ್ಗೆ ಸೊಪ್ಪಿನ ಜೊತೆಗೇನು ಸಾರಿಗೆ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ ನೀರು ಹಾಕ್ತಾಯಿದ್ದೀನಿ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಬೇಕು. ಬೇಳೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಹಾಕಿದ್ವಿ. ಈಗ ಸೊಪ್ಪು ಮತ್ತು ನಾವು ಇದೆಲ್ಲ ಹಾಕಿರೋದ್ರಿಂದ ಸಾಕಾಗಲ್ಲ ಅಂಥೇಳಿ ಮತ್ತೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನಾನು. ನೋಡಿ, ಜಾಸ್ತಿ ಹಾಕಿಲ್ಲ, ತುಂಬ ಜಾಸ್ತಿ ಹಾಕಿದರೆ ಸಾರು ಟೇಸ್ಟಿಯಾಗಿ ಬರೋದಿಲ್ಲ. ಹೀಗೆ ನಾನು ಇಷ್ಟು ಹಾಕಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದೇ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಯಾಕೆಂದರೆ ಬೇಳೆ ಬೆಂದೋಗಿದೆ ಆಲ್ರೆಡಿ. ಹಾಗೆ ಟೊಮೊಟೊನೂ ಬೆಂದಿದೆ, ಹಸಿಮೆಣ್ಸಿನ್ಕಾಯಿನೂ ಬೆಂದಿದೆ. ಇದಕ್ಕೆ ಹುಣಸೆಹಣ್ಣು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ನಾನು ಮುಚ್ಚಳ ಮುಚ್ಚಿ ಮತ್ತೆ 2 ವಿಷಿಲ್ ಕೂಗಿಸ್ಕೊಳ್ತೀನಿ. ನುಗ್ಗೆ ಸೊಪ್ಪೆಲ್ಲ ಬೇಯಬೇಕಲ್ವ, ಹಾಗಾಗಿ ಬೇಳೆ ಎಲ್ಲ ಚೆನ್ನಾಗಿ ಆಲ್ರೆಡಿ 1 ವಿಷಿಲ್ ಆಗಿದೆ. ಇನ್ನೊಂದು 2 ವಿಷಿಲ್ ಅಂದರೆ ಫುಲ್ ಸ್ಮ್ಯಾಶ್ ಆಗಿ ಹೋಗುತ್ತೆ. ಈಗ ನಾನು ತಂದಿರೋ ಗರಿಕೆ ಮತ್ತು ನೋಡಿ, ಇದು ತುಂಬೆ ಹೂವು ಎಲ್ಲ ನೀಟಾಗಿ ತೊಳೆದಿದ್ದೀನಿ ನಾನು. ಈ ರೀತಿ ಸುತ್ತೀನಿ, ಒಂದು ದಾರ ತೊಗೊಂಡು 21 ಗರಿಕೆ ತೊಗೊಂಡ್ಬಿಟ್ಟು ಅದು ದಾರದಿಂದ ಸುತ್ತಬಿಡ್ತೀನಿ ನಾನು. ಒಂದು ಹೆಕ್ಕೆ ಹೂವು ಇಟ್ಟು ಅದನ್ನು ಗಣಪತಿಗೆ ಹಾಗೆ ಈಶ್ವರಲಿಂಗಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋದು. ಹಾಗೆ ನೋಡಿ ಫ್ರೆಂಡ್ಸ್, ಈ ಕಡೆ ನಾನು ರೈಸ್ಗೆ ಇಡ್ತಾಯಿದ್ದೀನಿ. ಬೇಗ ಬೇಗ ಆ ಕಡೆ ಸಾಂಬಾರು ಆಗ್ತಾಯಿದ್ರೆ ಈ ಕಡೆ ರೈಸು ಆಗಿಬಿಡುತ್ತೆ. ಹಾಗಾಗಿ ಲೇಟ್ ಆಗುತ್ತೆ ಅಂಥೇಳಿ ನಾನು 2 ಸ್ಟವ್ ಮೇಲೆ ಬೇಗ ಬೇಗ ಇಟ್ಕೊಂಡ್ಬಿಡ್ತೀನಿ. ಈಗ ನೀರು ಕಾಯ್ದಿದೆ. ನೀರು ಕಾದಾಗ ನಾನೀಗ ಅಕ್ಕಿ ತೊಳೆದ್ಬಿಟ್ಟು 2ರಿಂದ 3 ಸಲ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ, ಆದರೆ ಮುದ್ದೆಗೆಲ್ಲ ಹಾಕೋದಿಲ್ಲ ಉಪ್ಪು. ಕೆಲವರು ಮುದ್ದೆಗೂ ಉಪ್ಪು ಹಾಕ್ತಾರಂತೆ. ನಮ್ಮ ಕಡೆ ಯಾರೂ ಉಪ್ಪು ಮುದ್ದೆಗೆಲ್ಲ ಹಾಕೋದಿಲ್ಲ, ರೈಸಿಗೆ ಮಾತ್ರ ಸ್ವಲ್ಪ ಹಾಕ್ತೀವಿ. ಅನ್ನಕ್ಕೆ ನಾವು ಉಪ್ಪು ಹಾಕಿದ್ದೀವಿ ಅಂದರೆ ಸಾರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀವಿ. ಸಪ್ಪೆ ಸ್ವಲ್ಪ ನಮ್ಮದು ಸಾಂಬಾರು, ಹಾಗಾಗಿ ನಮಗೆ ಮ್ಯಾಚ್ ಆಗುತ್ತೆ ಅಲ್ಲಿಗೆ. ನಾನು ಒಂದು ಗ್ಲಾಸಿನ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕಲ್ಲುಪ್ಪು ಬಳಸ್ತೀನಿ, ಪುಡಿ ಉಪ್ಪು ಬಳಸ್ತೀನಿ, ನಾನು 2 ಬಳಸ್ತೀನಿ. ಈಗ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಬೇಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಷಿಲ್ ಹಾಕ್ಸ್ಕೊಳ್ಳೋಣ. ಈಗ ಸೇಮ್ ಟೈಮ್ಗೆ 2 ವಿಷಿಲ್ ಹಾಕುತ್ತೆ. ಆಗ ಬೇಗ ಬೇಗ ಒಗ್ಗರಣೆಗೆ ಏನು ಬೇಕೋ ಅದೆಲ್ಲ ಜೋಡಿಸ್ಕೊಳ್ತೀನಿ ನಾನೀಗ. ಈಗ ನೋಡಿ, ಬೆಂದಿದೆ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕೀಗ. ಈಗ ಸ್ವಲ್ಪ ನೀರಿದೆ ಅಲ್ವಾ, ಚೆನ್ನಾಗಿ ಸ್ಮ್ಯಾಶ್ ಆಗೋಲ್ಲ. ಇದನ್ನು ಸ್ವಲ್ಪ ನೀರನ್ನ ನಾನು ಸೈಡ್ಗೆ ತೆಕ್ಕೊಳ್ತೀನಿ, ಇಲ್ಲಾಂದರೆ ಅದು ಸರಿಯಾಗಿ ಸ್ಮ್ಯಾಶ್ ಆಗೋಲ್ಲ. ನೋಡಿ, ಇಷ್ಟೇ ನೀರೇ, ಒಂದು ಅರ್ಧ ಲೀಟ್ರ್ ಇರ್ಬೋದು ಅಷ್ಟೇ ಇದರಲ್ಲಿ ನೀರು. ಈಗ ಇದನ್ನು ಬೇಗ ಬೇಗ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನೀಗ. ಅದರಲ್ಲಿರೋ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮಾತ್ರ ಆಗಬೇಕು. ಬೇಳೆ ಎಲ್ಲ ಸಾಮಾನ್ಯವಾಗಿ ಬೆಂದಿದೆ, 3 ವಿಷಿಲ್ ಆಗಿದೆ ಅಲ್ವಾ, ಹಾಗಾಗಿ ನುಗ್ಗೆ ಸೊಪ್ಪಲ್ವಾ ಸ್ವಲ್ಪ ಹಾರ್ಡಾಗಿರುತ್ತೆ. ಅದನ್ನು ಒಂಚೂರು ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. 2 ವಿಷಿಲ್ ಹಾಕಿದೆ, ಬೇಕಂದರೆ ನೀವು 3 ವಿಷಿಲು ಹಾಕ್ಸ್ಕೊಳ್ಬೋದು. ನಾನು ಬೇಳೆ ಆಲ್ರೆಡಿ 1 ವಿಷಿಲ್ ಹಾಕ್ಸ್ಕೊಂಡಿದ್ರಿಂದ ಇಲ್ಲಿ ನಾನು 2 ವಿಷಿಲ್ ಹಾಕ್ಸ್ಕೊಳ್ತಾ ಇರೋದು. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ನಾನಿಲ್ಲಿ ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ, ಮಸ್ಟರ್ಡ್ ಆಯಿಲ್. ನೋಡಿ ಯಾವ ಕಲರ್ ಇದೆ ನೋಡಿ, ಕಾದ ನಂತರ ಈ ಕಲರಿಗೆ ಬಂದಿದೆ ಎಣ್ಣೆ. ಸ್ಟಾರ್ಟಿಂಗ್ ಯಾವ ಕಲರ್ ಇರುತ್ತೆ, ಬಿಸಿ ಆದಮೇಲೆ ಹೀಗೆ. ಮತ್ತು ನಾನೊಂದು ಸ್ವಲ್ಪ 1.5 ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ.
ಇದು ನಮ್ಮ ಮನೆ ಗಿಡದ್ದೇ ಕರಿಬೇವಿನ ಸೊಪ್ಪು. ಹಾಗೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ನೀವು ಹಾಕ್ಕೊಂಡು ನೋಡಿ. ಶುಂಠಿನ ಈ ರೀತಿ ತುರಿದು ಹಾಕ್ಕೊಳ್ಬೇಕು. ಜಜ್ಜಿ ಹಾಕಿದ್ರೂ ಚೆನ್ನಾಗಿರಲ್ಲ, ಮಿಕ್ಸಿ ಮಾಡಿಕೊಂಡ್ರು ಅಷ್ಟು ಟೇಸ್ಟ್ ಅನಿಸಲ್ಲ. ಆದರೆ ತುರಿದ್ಬಿಟ್ಟು ಹಾಕಿದಾಗ ತುಂಬ ಟೇಸ್ಟ್ ಅನಿಸುತ್ತೆ. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಇಂಗು ಹಾಕ್ತಾಯಿದ್ದೀನಿ, ಆಚೆಯವ್ರದ್ದು. ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಇಂಗು ಹಾಕೋದ್ರಿಂದ. ಇದು ನಾನು ಸ್ಟೀಲ್ ಪಾತ್ರೆ ಇಟ್ಟಿರೋದ್ರಿಂದ ನಾನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ. ಇಲ್ಲಿ ನಾನು ಧನಿಯಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ, ಸ್ವಲ್ಪ ಸಾಂಬಾರು ಪೌಡ್ರು, ಇಷ್ಟೂ 3 ಹಾಕಿ ನಾನು ಹಿಂಗೆ ಮಿಕ್ಸ್ ಮಾಡ್ತೀನಿ. ನೋಡಿ, ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಡ್ರೈ ಆಗಿದೆ. ಅದಕ್ಕೆ ನಾನು ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಹುರ್ದಂಗೆ ಆಗುತ್ತೆ ಒಗ್ಗರಣೆಯಲ್ಲಿ, ಈ ಮಸಾಲೆನ ಹುರ್ದಂಗೆ ಆಗುತ್ತೆ ಡ್ರೈ ಹಾಕಿರೋ ಮಸಾಲ ಪುಡಿಗಳನ್ನ. ಈಗ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ಆಯಿಲ್ ಜಾಸ್ತಿ ಯೂಸ್ ಮಾಡಿಲ್ಲ ಅಲ್ವಾ, ಅದು ಪೌಡ್ರ್ ಥರ ಇರೋದ್ರಿಂದ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬಿಟ್ಬಿಡೋಣ. ಸ್ವಲ್ಪ ಕುದೀಲಿ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಥರ ಕುದೀಲಿ. ನೋಡಿ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಈಗ ಹೋಗಿದೆ ನೋಡಿ. ಈಗ ನಾನೇನು ಮಸ್ತ್ ಇಟ್ಕೊಂಡಿದ್ನೋ ನುಗ್ಗೆ ಸೊಪ್ಪಿಂದು ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಕೊಡೋಣ. ತುಂಬ ಈಸಿ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು. ಯಾವಾಗಲೂ ನುಗ್ಗೆ ಸೊಪ್ಪಿಂದು ಬಸ್ಸಾರು ಅಷ್ಟೇ ಮಾಡ್ತಾ ಇರ್ತಾರೆ ಎಲ್ಲರೂ. ಬಸ್ಸಾರು ಅಂದರೆ ತುಂಬ ಕೆಲಸ, ಲೇಟ್ ಆಗುತ್ತೆ. ಇದು ಬೇಗನೂ ಮಾಡ್ಕೊಳ್ಬೋದು. ಹಾಗೆ ನುಗ್ಗೆ ಸೊಪ್ಪನ್ನು ನಾವು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು 2-3 ರೆಸಿಪೀಸಿಗೆ. ನಾನು ಇಲ್ಲೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ, ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ. ಎಷ್ಟೊಂದು ಸಲ ನಾವು ಮಾಡ್ತಾ ಇರ್ತೀವಿ, ಆದರೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಮಾಡಬೇಕು, ರೆಸಿಪಿ ಶೇರ್ ಮಾಡಬೇಕನ್ನೋ ಉದ್ದೇಶಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ನಾವೇನು ಇದೇ ವಿಶಿಲ್ ಹಾಕಿದಾಗ ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡಿದ್ವಲ್ವ, ಅದೇ ನೀರನ್ನೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ತುಂಬ ನೀರು ಆ್ಯಡ್ ಮಾಡ್ತಾ ಇಲ್ಲ. ಚಪಾತಿಗೆಲ್ಲ ನೀವು ಊಟ ಮಾಡೋದಾದರೆ ನಾವು ಈ ನೀರು ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಇತ್ತಲ್ವ ಗಟ್ಟಿಯಾಗಿ, ಆ ರೀತಿಯೇ ಯೂಸ್ ಮಾಡ್ಕೊಳ್ಬೋದು. ಆದರೆ ನಾನು ತುಂಬ ತೆಳುವೇನು ಮಾಡ್ಕೊಂಡಿಲ್ಲ. ನೋಡಿ, ಮೀಡಿಯಮ್ ಆಗಿದೆ, ಇಷ್ಟಿದ್ರೆ ಸಾಕಾಗುತ್ತೆ. ಇದು ಚಪಾತಿಗೂ ತಿನ್ಬೋದು, ಮುದ್ದೆಗೂ ಅನ್ನಕ್ಕೂ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ಟೈಮಲ್ಲಿ ಮತ್ತೆ ಉಪ್ಪು ಹುಳಿ ಎಲ್ಲ ಚೆಕ್ ಮಾಡಬೇಕು. ಉಪ್ಪು ಬೇಕಿತ್ತು, ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಇಟ್ಬಿಡೋಣ. ಸ್ವಲ್ಪ ಬೇಯಲಿ, ಇದು ಕುದೀಲಿ. ಯಾಕೆಂದರೆ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಮತ್ತು ನೀರೆಲ್ಲ ಆ್ಯಡ್ ಮಾಡಿದ್ದೀವಲ್ವ, ಮಸ್ತ್ ಮೇಲೆ ಒಂದು ಕುದಿ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ. ಮಸ್ಸೊಪ್ಪು, ನುಗ್ಗೆ ಸೊಪ್ಪಿನ ಮಸ್ಸೊಪ್ಪು ರೆಡಿ. ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ, ಕುದಿಯೋಕ್ಕೆ ಬಿಟ್ಬಿಡ್ತೀನಿ ನಾನು. ಈ ಕಡೆ ರೈಸ್ ಎಲ್ಲ ರೆಡಿಯಾಗಿದೆ, ಚಪಾತಿ ಇದೆ ನನಗೆ. ನೋಡಿ, ಇಲ್ಲಿ ಪಾತ್ರೆಗಳಾಗಲೇ ಅಡುಗೆ ಆದಮೇಲೆ ಪಾತ್ರೆ ಇರೋದು ಸಹಜ, ಊಟ ಆದಮೇಲೆ ಅಡುಗೆ ಆದಮೇಲೆ. ಈ ಕಡೆ ರೈಸ್ ಆಗಿದೆ. ಈಗ ಪಾತ್ರೆ ತೊಳ್ಕೊಳ್ಬೇಕು. ನಾನು ನಂದು ಊಟ ಆದ ನಂತರ ತೊಳ್ಕೊಳ್ತೀನಿ ಇದನ್ನೆಲ್ಲ. ಈಗ ನೋಡಿ, ಟೊಮೊಟೊ ಇದನ್ನು ಗೊಜ್ಜಿಗೆ ಅಂತ ಎತ್ತಿಟ್ಟಿದ್ದೀನಿ, ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂಥೇಳಿ. ನಾನು ಇದು ಮೊಸರು, ಇದೆರಡು ಎರಡು ಪಾಕೆಟಲ್ಲಿರೋದು ಒಂದಕ್ಕೆ ಹಾಕಿ ನಾನು ಮಜ್ಜಿಗೆ ಮಾಡೋಣ ಅಂತ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ರೆಡಿಯಾಗಿದೆ ಸಾಂಬಾರು. ಹಾಗೆ ಈರುಳ್ಳಿ ಸೌತೆಕಾಯಿ ಜೊತೆ ಚಪಾತಿ ತುಂಬ ಚೆನ್ನಾಗಿತ್ತು. ಖಂಡಿತ ನೀವು ಒಂದು ಸಲ ಖಂಡಿತ ಮನೇಲಿ ಟ್ರೈ ಮಾಡಿ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಹೆಲ್ತಿಯಾಗಿರೋವಂಥದ್ದು. ನುಗ್ಗೆ ಸೊಪ್ಪಲ್ಲಿ ಸಾಮಾನ್ಯ ಮಸ್ಸೊಪ್ಪು ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೀಟ್ ಅನ್ನೋರು ಏನು ಮಾಡಬೇಕು, ತೊಗರಿಬೇಳೆ ಬದಲಿಗೆ ತೊಗರಿಬೇಳೆ ಜೊತೆಗೆ ಹೆಸರುಬೇಳೆನೂ ಬಳಸಿ. ನಮಗೆ ಹೀಟ್ ಆಗುತ್ತೆ, ನಮಗೆ ನುಗ್ಗೆ ಸೊಪ್ಪು ಅನ್ನೋರು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡೂ ಬಳಸಿ, ಆವಾಗ ಈಕ್ವಲ್ ಆಗುತ್ತೆ. ಅಂದರೆ ಇದು ತಂಪಲ್ವಾ ಹೆಸರುಬೇಳೆ, ಇದು ಹೀಟು, ಹಾಗಾಗಿ ಏನೂ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ತುಂಬಾ ಟೇಸ್ಟಿಯಾಗಿತ್ತು. ಬನ್ನಿ ಫ್ರೆಂಡ್ಸ್, ತಿಂಡಿ ತಿನ್ನೋಣ. ನಾನು ತಿಂಡಿ ಆದ ನಂತರ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಸಾಂಬಾರೆಲ್ಲ ಏನಾಗಿತ್ತೋ ಅದು ಊಟ ಎಲ್ಲ ಆದಮೇಲೆ ಈ ಥರ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಬಿಟ್ಟು ಈಗೆಲ್ಲ ಫಸ್ಟು ನಾನು ಸ್ಟವ್ ತೊಳ್ಕೊಳ್ತೀನಿ. ಸ್ಟವ್ ತೊಳ್ಕೊಂಡ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಳ್ತೀನಿ. ಅಡುಗೆ ಆದಮೇಲೆ ಸ್ಟವ್ ತೊಳೆದ್ಬಿಟ್ಟು ಹಾಗೆ ಸ್ಟವ್ ಹಿಂದ್ಗಡೆ ಇರೋದು, ಸ್ಟವ್ ಕೆಳಗಡೆ ಎಲ್ಲ ನಾವು ಕ್ಲೀನಾಗಿ ತೊಳ್ಕೊಂಡ್ಬಿಟ್ರೆ ನಮಗೆ ಬೇಗ ಪಾತ್ರೆಗಳು ತೊಳ್ಕೊಂಡ್ರೆ ನಮ್ಗೆ ಅಲ್ಲಿದು ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದು ಕೆಲಸ ಮುಗಿಯುತ್ತೆ. ಅದು ಪ್ರತಿ ಸಲ ಅಡುಗೆ ಮಾಡಿದ್ಮೇಲೂ ಒಂದು ರೌಂಡ್ ಇರುತ್ತೆ. ಮತ್ತು ನೈಟು ಸೇಮ್ ಇದೇ ರೂಟೀನ್ ಇರುತ್ತೆ. ಸ್ಟವ್ ತೊಳಿ, ಮತ್ತು ಕೌಂಟರ್ ಟಾಪ್ ತೊಳಿ, ಮತ್ತೆ ಪಾತ್ರೆ ಊಟ ಮಾಡಿದವು ಅಡುಗೆ ಮಾಡಿದವೆಲ್ಲ ತೊಳಿ, ಈ ಥರ ಆಗುತ್ತೆ. ರೂಟೀನ್ ಇದ್ದೇ ಇರುತ್ತೆ ಈ ರೀತಿ. ಈಗ ನಾನು ಬೇಗ ಪಾತ್ರೆ ತೊಳ್ಕೊಳ್ತೀನಿ. ಊಟ ಆಯಿತು,
ಊಟ ಆದಮೇಲೆ ಸ್ವಲ್ಪ ಒಂದು 10 ನಿಮಿಷ ಕೂತ್ಕೊಂಡು ಬೇರೆಯವ್ರ ವೀಡಿಯೋಸ್ ಎಲ್ಲ ನಾನು ಸ್ವಲ್ಪ ನೋಡಿದೆ. ಹಾಗೆ ಅದಾದಮೇಲೆ ಮಾತ್ರೆ ಎಲ್ಲ ನುಂಗ್ಬಿಟ್ಟು ಮತ್ತೆ ಮಾಮೂಲಿ ಬಂದುಬಿಟ್ಟು ಬೇಗ ಪಾತ್ರೆಗಳೆಲ್ಲ ತೊಳ್ಕೊಂಡು ಈಗ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಮತ್ತು ಮಧ್ಯಾಹ್ನಕ್ಕೇನು ಅಡುಗೆ ಮಾಡೋದು ಏನಿರಲ್ಲ, ಬರೀ ಮುದ್ದೆ ಮಾಡೋಕ್ಕಷ್ಟೇ ಬಾಕಿ ಇರುತ್ತೆ. ಮುದ್ದೆ ಒಂದು ಮಾಡಿದ್ರೆ ಮಧ್ಯಾಹ್ನಕ್ಕೆ ಆಗೋಯ್ತು. ಒಂದು ಸ್ವಲ್ಪ ಬಟ್ಟೆಗಳಿದೆ ಅಷ್ಟೇ, ಅದನ್ನು ಸ್ವಲ್ಪ ವಾಶ್ ಮಾಡ್ಕೊಂಡು ಬಿಡ್ತೀನಿ. ನಿಮಗೂ ಬೋರ್ ಆಗಬಾರ್ದು ಅಂಥೇಳಿ ನಾನು ಇಲ್ಲಿ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ವಾಚ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಅಂತೂ ಮಾಡೇ ಮಾಡಬೇಕು ನೀವು, ಯಾಕೆ ಅಂದರೆ ನಿಮ್ಮ ಲೈಕಿಂದ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ನಮಗೆ ನಮ್ಮ ವೀಡಿಯೋಗಳು ಬೇರೆಯವ್ರಿಗೆ ಶೇರ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ. ಹಾಗೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ನೋಡಿ ಎಲ್ಲ ಪಾತ್ರೆಗಳು ಆಯಿತು. ಈಗ ಬೇಗ ನಾನು ಸಿಂಕು ಮತ್ತು ಹಾಗೆ ವಾಲ್ ಟೈಲ್ಸು ಒಂಚೂರು ಹಾಗೆ ಒರೆಸ್ಕೊಂಡು ಬಿಡ್ತೀನಿ. ನಾನೀಗ ಸಿಂಕ್ ಹತ್ರ ಇರೋದು ಎಲ್ಲ ಒಂಚೂರು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ರೆ ಮನೆ ಎಲ್ಲ ಒಂಥರ ಏನೋ ಅಡುಗೆ ಮನೆಯೇ ಜಾಸ್ತಿ. ಬಾತ್ರೂಮು ಅಡುಗೆ ಮನೆ ನೀವು ಎಷ್ಟು ಕ್ಲೀನ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಎಷ್ಟು ನೀಟಾಗಿರುತ್ತೋ ಅಷ್ಟು ಮನಸ್ಸಿಗೆ ಚೆನ್ನಾಗಿ ಅನಿಸುತ್ತೆ, ಆರೋಗ್ಯವಾಗೂ ಇರ್ಬೋದು ನಾವು. ಹಾಗೆ ಸಿಂಕೆಲ್ಲ ತೊಳೆದಿದ್ದಾಯಿತು. ಈಗ ಅಲ್ಲಿರೋ ಅಂಥ ಬಟ್ಟೆ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನೋಡಿ ಇದನ್ನೆಲ್ಲ ನಾನು ವಾಲ್ ಟೈಲ್ಸ್ ಹೀಗೆ ಒರೆಸ್ಕೊಂಡ್ಬಿಡ್ತೀನಿ. ಎಲ್ಲ ಕೆಲಸ ಆಯಿತು. ಈಗ ಹೊರಗಡೆಯಿಂದ ಕಿಟಕಿ ಒಳಗಡೆಯಿಂದ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಹೊರಗಡೆಯಿಂದ ಎಲ್ಲ ಒಂಚೂರು ತೊಳ್ಕೊಳ್ತೀನಿ. ಹಾಗೆ ಈಗೇನು ಒರೆಸಿದ್ನೋ ಆ ಬಟ್ಟೆಗಳೆಲ್ಲ ಒಂಚೂರು ಮತ್ತೊಂದು ಸಲ ವಾಶ್ ಮಾಡಿ ಹಾಕಬೇಕು. ಅಡುಗೆ ಮನೆ ಕಿಟಕಿ ಎಷ್ಟು ಒರೆಸ್ಕೊಂಡ್ರೂ ನೀಟಾಗಿರೋದಿಲ್ಲ, ಯಾಕೆಂದರೆ ಅಲ್ಲಿ ಜಿಡ್ಡಿನಂಶ ಒಗ್ಗರಣೆ ಹಾಕಿರೋದು ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ವಾರದಲ್ಲಿ 2-3 ಸಲ ನಾವು ಈ ರೀತಿ ಒರೆಸ್ಕೊಳ್ತಾ ಇದ್ದರೆ ಕ್ಲೀನಾಗಿರುತ್ತೆ ಹೊಸ ಥರ. ಯಜಮಾನರು ಬಂದರು ಮಧ್ಯಾಹ್ನ ಊಟಕ್ಕೆ, ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಒಂದೆರಡು ಬಟ್ಟೆಗಳಿತ್ತು, ಅದನ್ನು ನಾನು ವಾಶ್ ಮಾಡ್ತೀನಿ. 2-3 ಇತ್ತು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಈಗ ಅಡುಗೆ ಮನೆಯಲ್ಲಿ ನಾವು ಏನು ಒರೆಸೋದಕ್ಕೆ ಬಟ್ಟೆ ಯೂಸ್ ಮಾಡ್ತೀವಲ್ಲ ಅದೊಂದು 2 ಇತ್ತು. ಹಾಗೆ ಚಿಕ್ಕದು ಒಂದು 3 ಬಟ್ಟೆಗಳು ಕಲರ್ ಹೋಗೋವಂಥದ್ದಿತ್ತು, ಅದನ್ನು ಹ್ಯಾಂಡ್ ವಾಶ್ ಮಾಡಿ ನಾನು ಹಾಕ್ಬಿಡ್ತೀನಿ. ಬಿಸಿಲು ಚೆನ್ನಾಗಿದೆ ಅಲ್ವಾ, ಸಂಜೆ ಅಷ್ಟೊತ್ತಿಗೆ ಒಣಗಿಬಿಡುತ್ತೆ. ತುಂಬ ಗಾಳಿ ಇದೆ, ಬಿಸಿಲು ಇದೆ, ಹಾಗೆ ಗಾಳಿನೂ ತುಂಬ ಇದೆ. ಮಳೆ ಕಡಿಮೆ ಆಗಿದೆ ಇತ್ತೀಚೆಗೆ, ಸ್ವಲ್ಪ ಪರವಾಗಿಲ್ಲ. ಈಗ ಒಂದು 3 ದಿನದಿಂದ ಮಳೆ ಕಡಿಮೆ ಆಗಿದೆ, 3-4 ದಿನ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.